ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಪೋಸ್ಟ್ ಆಫೀಸ್ನ ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಹೇಗೆ ಓಪನ್ ಮಾಡಬೇಕಂತ ತಿಳ್ಕೊಳ್ಳೋಣ. ಕ್ರೋಮ್ ಬ್ರೌಸರಲ್ಲಿ ಇಂಡಿಯಾ ಪೋಸ್ಟ್ ಬ್ಯಾಂಕ್ ಅಂತ ನೀವು ಎಂಟರ್ ಮಾಡಿಬಿಟ್ಟು ಸರ್ಚ್ ಮಾಡಿ. ನಿಮಗೆ ಫಸ್ಟ್ ವೆಬ್ಸೈಟ್ ಬಂದಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ತುಂಬ ಆಪ್ಷನ್ಗಳು ಬರ್ತವೆ ನಿಮಗೆ. ಇಂಡಿಯನ್ ಪೋಸ್ಟ್ ಬ್ಯಾಂಕಿಂದ ಏನೇನು ಆಪ್ಷನ್ಗಳಿದ್ದಾವೆ ಅಂದರೆ ಅವರಲ್ಲಿ ಯಾವ್ಯಾವ ಸರ್ವಿಸ್ಗಳಿದ್ದಾವೆ ಅವೆಲ್ಲ ನಿಮಗೆ ತೋರಿಸುತ್ತೆ. ನಮಗೆ ಪೋಸ್ಟ್ ಆಫೀಸ್ನ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಾಗಿದ್ದಕ್ಕಾಗಿ ನಾವು ಅದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ತುಂಬ ಥರದ ಆಪ್ಷನ್ಗಳಿದ್ದಾವೆ. ನೀವೇನು ಮಾಡಬೇಕಂದ್ರೆ ಸರ್ವಿಸ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ. ಇದರ ಮೇಲೆ ಡೋರ್ ಸ್ಟೆಪ್ ಇದೆಲ್ಲ, ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೋಡಿ ಓಪನ್ ನ್ಯೂ ಅಕೌಂಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕೆಳಗಡೆ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ನಾನು ಕ್ಲಿಕ್ ಮಾಡಿದ್ದೀನಿ. ಇವಾಗ ಕೆಳಗಡೆ ಬಂದಾಗ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಏನೇನು ಆಪ್ಷನ್ಗಳಿವೆ ಎಲ್ಲ ನೀವು ಫಿಲ್ ಮಾಡಬೇಕಾಗುತ್ತೆ. ನೋಡಿ, ನಮ್ಮ ಹೆಸರು, ಅಡ್ರೆಸ್ಸು, ಇಮೇಲ್ ಅಡ್ರೆಸ್ಸು ಎಲ್ಲ ಇದಾವಲ್ಲ, ಅವೆಲ್ಲ ನಾವು ಕರೆಕ್ಟಾಗಿ ಎಂಟ್ರ್ ಮಾಡ್ಕೊಳ್ಬೇಕು. ಯಾವುದೇ ಥರ ಮಿಸ್ಟೇಕ್ ಆಗಲ್ದಂಗೆ. ಅದೇನಂತಂದರೆ ನಮಗೆ ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಇದೆ ಹೆಸರುಗಳು, ಸ್ಪೆಲ್ಲಿಂಗ್ಗಳು, ಆ ಸ್ಪೆಲ್ಲಿಂಗ್ಗಳನ್ನೇ ನಾವು ಇಲ್ಲಿ ಬಳಸಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಅಂದರೆ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದಾದಮೇಲೆ ನಿಮಗೆ ನೀವು ಇರುವಂತಹ ಅಡ್ರೆಸ್ ಇದೆಲ್ಲ, ನೀವು ಯಾವ ಡಿಸ್ಟಿಕಲ್ಲಿ ಇರ್ತೀರಾ, ನೀವು ನಿಮಗೆ ತಾಲೂಕು ಯಾವುದು ಬರುತ್ತೆ ಅದೆಲ್ಲ ನೀವು ಕರೆಕ್ಟಾಗಿ ಎಂಟ್ರ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ, ನಿಮಗೆ ಕರೆಕ್ಟಾಗಿ ಇಲ್ಲಿ ತೋರಿಸ್ತಾ ಇದ್ದಾರಲ್ಲ, ಅದ್ರ ಮೇಲೆ ನೋಡ್ಕೊಂಡ್ಬಿಟ್ಟು ನೀವು ಎಲ್ಲ ಎಂಟ್ರ್ ಮಾಡಿ. ಎಂಟ್ರ್ ಮಾಡಿದಾದ್ಮೇಲೆ ಯಾವುದೇ ಥರ ಮಿಸ್ಟೇಕ್ ಆಗಬಾರ್ದು. ಮಿಸ್ಟೇಕ್ ಆದರೆ ಏನಾಗುತ್ತೆ ಅಂತಂದರೆ ನಾವು ಆ್ಯಡ್ ಮಾಡಿರೋಂಥ ಅಡ್ರೆಸ್ ಏನಾದರೂ ಮಿಸ್ಟೇಕ್ ಆದರೆ ಬೇರೆ ಕಡೆ ಹೋಗಿಬಿಡುತ್ತೆ. ನೋಡಿ, ನಾನು ಇಲ್ಲಿ ಅಡ್ರೆಸ್ಸನ್ನು ಹಾಕ್ತಿದ್ದೀನಿ. ನಮ್ಮದು ಅಡ್ರೆಸ್ಸು ಇಲ್ಲಿ ನಾನು ಕರೆಕ್ಟಾಗಿ ಅಡ್ರೆಸ್ ಹಾಕ್ಕೊಂಡು ಆಗಿದ್ಮೇಲೆ ಕೆಳಗಡೆ ನಮಗೆ ಪಿನ್ ಕೋಡ್ ಕೂಡ ಹಾಕಬೇಕಾಗುತ್ತೆ. ನಾನು ಇಲ್ಲಿ ಪಿನ್ ಕೋಡ್ ಕೂಡ ಹಾಕ್ತೀನಿ. ಇವಾಗ ಇಲ್ಲಿ ನಮಗೆ 2 ಥರ ಅಡ್ರೆಸ್ ಕೇಳ್ತಲ್ಲ, 2 ಥರ ಅಡ್ರೆಸ್ ಕೂಡ ಹಾಕಬೇಕಂದ್ರೆ ಯಾವ ಥರ ಅಂತಂದರೆ ನೀವು ಊರು ಒಂದು ಜಾಗದಲ್ಲಿರುವುದು, ನೀವು ಇನ್ನೊಂದು ಜಾಗದಲ್ಲಿರ್ತಾರಲ್ಲ ಕೆಲಸ ಮಾಡೋಕ್ಕೆ, ಆ ಥರ ಎರಡು ಅಡ್ರೆಸ್ ಹಾಕ್ಕೊಳ್ಬೇಕಾಗುತ್ತೆ. ಪಿನ್ ಕೋಡ್ ಎಲ್ಲ ಹಾಕಿಬಿಟ್ಟು ನೀವು ಇಲ್ಲಿ ನಿಮ್ಮ ಪೋಸ್ಟ್ ಆಫೀಸ್ ಯಾವ್ದು ಬರುತ್ತೆ ನೋಡಿ, ಆ ಪೋಸ್ಟ್ ಆಫೀಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ನಿಯರೆಸ್ಟ್ ಪೋಸ್ಟ್ ಆಫೀಸ್ ವಿಲೇಜ್ ಇದ್ದಿದ್ದರೆ ನಿಮಗೆ ನಿಯರೆಸ್ಟ್ ಪೋಸ್ಟ್ ಆಫೀಸ್ ಯಾವ್ದು ಬರುತ್ತೆ ಆ ಪೋಸ್ಟ್ ಆಫೀಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಪೋಸ್ಟ್ ಆಫೀಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿದಾಗಿದ್ದ ಮೇಲೆ ನಿಮಗೆ ಡೈರೆಕ್ಟಾಗಿ ಕೆಳಗಡೆ ಆ ಊರು ಎಲ್ಲ ಡೀಟೇಲಾಗಿ ಕೆಳಗಡೆ ಬರುತ್ತೆ. ಬಂದಿದ್ದ ಮೇಲೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಎನಿ ಸ್ಪೆಸಿಫಿಕ್ ರಿಕ್ವೆಸ್ಟ್ ಇದೆಲ್ಲ ಅದರಲ್ಲಿ ಅಕೌಂಟ್ ಓಪನಿಂಗ್ ಅಂತ ಬರೆದುಬಿಟ್ಟು ಆ ಡಾಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನಮಗೆ ಇಲ್ಲಿ ನೋಡಿ ಐ ಅಗ್ರಿ ಟರ್ಮ್ಸ್ ಕಂಡೀಷನ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಕ್ಯಾಪ್ಚಾ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ಮೇಲೆ ಸಾಕು, ನಿಮಗೆ ನಿಮ್ಮ ಅಕೌಂಟನ್ನು ಸಕ್ಸಸ್ಫುಲ್ಲಿ ಸಬ್ಮಿಷನ್ ಆಗಿಬಿಡುತ್ತೆ. ನಿಮಗೆ ಮೇಲು ಮತ್ತು ಮೆಸೇಜ್ ಕೂಡ ಬರುತ್ತೆ. ಅಲ್ಲಿಂದ ನೀವು ಅದು ಸಾಫ್ಟ್ ಕಾಪಿ ನೀವು ಡೌನ್ಲೋಡ್ ಮಾಡಿಕೊಂಡು ಆರಾಮಾಗಿ ಅದನ್ನು ಬಳಸ್ಕೋಬಹುದು. ಅದು ಫೋನ್ಪೇ ಅಲ್ಲಿ ಕೂಡ ಲಿಂಕ್